ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಶ್ವಿನ್ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂತಂದರೆ ಯಶುಗೆ ಅಕ್ಷರಾಭ್ಯಾಸ ಮಾಡಿಸೋಣ ಅಂತ ಹೋಗ್ತಿದ್ದೀವಿ. ಇಲ್ಲೇ ಬೆಂಗಳೂರಲ್ಲೇ ಶೃಂಗೇರಿ ಶಂಕರ ಮಠ ಅಂತ ಇದೆಯಲ್ಲ, ಸೊ ಅಲ್ಲಿ ಹೋಗ್ತಿದ್ದೀವಿ. ಆ್ಯಕ್ಚುಲಿ ನಾವು ಶೃಂಗೇರಿಲೇ ಮಾಡಿಸೋಣ ಅಂತ ಅಂದ್ಕೊಂಡಿದ್ವಿ, ಬಟ್ ಚೇತು ತುಂಬ ಬ್ಯುಸಿ ಇರೋದ್ರಿಂದ ಹೋಗೋಕ್ಕಾಗಲಿಲ್ಲ ಅಲ್ಲಿಗೆ. ಅದಕ್ಕೆ ಇಲ್ಲೇ ಮಾಡಿಸೋಣ ಅಂತ ಹೋಗ್ತಾ ಇದ್ದೀವಿ. ನಾವು ಈಗ ಟೆಂಪಲ್ ಹತ್ರ ರೀಚ್ ಆದ್ವಿ. ಈಗ ಒಳಗಡೆ ಹೋಗ್ಬೇಕು. ನೋಡಿ, ಯಶುನು ಮತ್ತೆ ಚೇತು ಹೋಗ್ತಿದ್ದಾರೆ ಮುಂದೆ. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂತ ಅಂದರೆ, ನಾವು ಅಕ್ಷರಾಭ್ಯಾಸ ಮಾಡ್ಸೋಕ್ಕಿಂತ ಮುಂಚೆನೇ ಇಲ್ಲಿಗೆ ಬಂದು ಇವ್ರನ್ನ ಕೇಳಿಕೊಂಡು ಹೋಗಬೇಕು. ಇವ್ರು ಹೇಳ್ತಾರೆ ಏನೇನು ತರಬೇಕು ಅಂತೆಲ್ಲ ಹೇಳ್ತಾರೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಮಕ್ಕಳದು ನಕ್ಷತ್ರ ಮತ್ತು ರಾಶಿ ಅದೆರಡೂ ನೋಡಿ ಯಾವ ದಿನ ಅವರಿಗೆ ಒಳ್ಳೆಯದು ಇರುತ್ತೋ ಆವಾಗ ಅದು ಅವರು ಬರೋಕ್ಕೆ ಹೇಳ್ತಾರೆ. ಸೊ ಆವಾಗ ನಾವು ಬರಬೇಕು. ಅವ್ರು ಏನೇನು ಹೇಳಿರ್ತಾರೋ ಅದನ್ನೆಲ್ಲ ತಗೊಂಡು ಆವತ್ತಿನ ದಿನ ಬರಬೇಕು. ನೋಡಿ, ಇದು ರೆಸಿಪ್ಟು ನಾವು ಯಶುಗೆ ತಗೊಂಡಿರೋದು. ಮತ್ತು ಇನ್ನೊಂದೇನು ಅಂದರೆ, ನಾವು ಪಾಪುಗೆ ಹೊಸ ಬಟ್ಟೆನೇ ಹಾಕಬೇಕು, ಮತ್ತು ತಾಯಿ ಸೀರೆನೇ ಹಾಕೊಂಬರಬೇಕು, ಮತ್ತು ತಂದೆ ಪಂಚೆ ಮತ್ತು ಶಲ್ಯನೇ ಹಾಕೊಬರ್ಬೇಕು. ಈ ಥರ ಅವರು ಮುಂಚೆನೇ ಬರ್ಕೊಟ್ಟಿರ್ತಾರೆ. ಮತ್ತು ಕಾಯಿ, ಹಣ್ಣು, ಮತ್ತು ಸ್ಲೇಟು, ಬಳಪ, ಹೂವು, ಮತ್ತು ಕೊಬ್ಬರಿ, ಬೆಲ್ಲ, ಅಕ್ಕಿ, ಇನ್ನೂ ಸುಮಾರು ಐಟಮ್ಸ್ ಎಲ್ಲ ಬರ್ಕೊಟ್ಟಿರ್ತಾರೆ. ಅದನ್ನು ನಾವು ತಗೊಂಡು ಹೋಗಬೇಕು. ಅದೇನಪ್ಪ ಅಂತ ಅಂದರೆ, ಪಾಪುಗೆ ಎಣ್ಣೆ ಸ್ನಾನ ಮಾಡಿಸಿನೇ ಕರ್ಕೊಬರ್ಬೇಕು. ನೋಡಿ, ಈಗ ಆಲ್ರೆಡಿ ಎಷ್ಟೊಂದು ಜನ ಎಲ್ಲ ಬಂದಿದ್ದಾರೆ, ವೆಯ್ಟ್ ಮಾಡ್ತಿದ್ದಾರೆ. ನಾವು 7:15ಗೆ ಬಂದಿದ್ದೀವಿ. ಆಲ್ರೆಡಿ ಅದು ಟೋಕನ್ ಕೊಟ್ಟಿರ್ತಾರೆ, ಯಾರಾದ್ಮೇಲೆ ಯಾರು ಅಂತ ಹೇಳಿರ್ತಾರೆ. ಅದಕ್ಕೆ ಎಲ್ಲರೂ ವೆಯ್ಟ್ ಮಾಡ್ತಿದ್ದಾರೆ. ಈಗ ಇವ್ರನ್ನೆಲ್ಲ ಒಂದು ಫಸ್ಟ್ ಬ್ಯಾಚ್ ಒಂದು ಮಾಡ್ತಾರೆ, ಅದಾದಮೇಲೆ ಸೆಕೆಂಡ್ ಬ್ಯಾಚ್ ಇರುತ್ತೆ. ನಾವು ಸೆಕೆಂಡ್ ಬ್ಯಾಚಿಗೆ ಹೋಗಬೇಕು. ಈಗ ಅಕ್ಷರಾಭ್ಯಾಸ ಮಾಡ್ಸೋಕ್ಕೆ ಬಂದಿದ್ದೀವಿ. ಮುಂಚೆ ಅವರು ಮಂತ್ರ ಎಲ್ಲ ಹೇಳ್ಕೊಡ್ತಾರೆ. ಅದೆಲ್ಲ ಹೇಳಾದ್ಮೇಲೆ ಅಕ್ಕಿಲಿ ಅಶ್ನೂತ್ ಕೊಂಬು ಕೊಡ್ತಾರೆ. ಆವಾಗ ಅದನ್ನ ಹಿಡ್ಕೊಂಡು ಬರ್ಸ್ಬೇಕು. ಅವ್ರು ಹೇಳ್ಕೊಡ್ತಾರೆ ಏನೇನು ಬರ್ಸ್ಬೇಕು ಅಂತ, ಅದನ್ನು ಬರ್ಸ್ಬೇಕು. ಆಗ ನಾನು ಅದನ್ನು ವೀಡಿಯೋ ಮಾಡಿಲ್ಲ, ಯಾಕಂದರೆ ಅದನ್ನು ಬರ್ಸ್ತಿದ್ವಿ ನಾವು. ಪೇರೆಂಟ್ಸ್ ಇಬ್ರು ಹೇಳ್ಕೊಂಡು ಅದು ಮಗು ಕೈ ಹಿಡ್ಕೊಂಡು ಬರ್ಸ್ಬೇಕು. ಅದಾದಮೇಲೆ ಅವ್ರದ್ದೆಲ್ಲ ಹೇಳ್ಕೊಟ್ಟು ಆದಮೇಲೆ ಆಮೇಲೆ ನೀವು ಬರ್ಸ್ರಿ ಅಂತ ಹೇಳ್ತಾರೆ. ಆಗ ನಾವು ಸ್ಲೇಟಲ್ಲಿ ಬರ್ಸ್ತಿದ್ದೀವಿ. ನೆಕ್ಸ್ಟ್ 6, 7, 8, 9, 10. ಭಕ್ತಿಯಿಂದ ಅವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ನೋಡಿ, ಯಶು ಈಗ ಆಡ್ತಿದ್ದಾನೆ ಅಕ್ಕಿಲಿ. ಮತ್ತು ಸ್ಲೇಟ್ ಮೇಲೆಲ್ಲ ನೋಡಿ ಯಾವ ಥರ ಬರೆದಿದ್ದಾನೆ, ಎಲ್ಲ ಗೀಚಿದ್ದಾನೆ. ಯಶು ಬಾ ಹೋಗೋಣ. ಆಮೇಲೆ ಯಶು ಈಗ ಫೈನಲಿ ಪೂಜೆ ಎಲ್ಲ ಮುಗೀತು. ಈಗ ಮನೆಗೆ ಹೊರಡ್ತಿದ್ದೀವಿ. ನೋಡಿ, ಇದಕ್ಕೋಸ್ಕರನೇ ನಾವು ಒಂದು ಮಂತ್ ಅಂದರೆ ಒಂದು 25 ಡೇಸ್ ಮುಂಚೆನೇ ನಾವು ಇದು ರೆಸಿಪ್ಟ್ ತೊಗೊಂಡಿದ್ವಿ. ನೀವು ಯಾರೆಲ್ಲ ಅಕ್ಷರಾಭ್ಯಾಸ ಮಾಡಿಸ್ಬೇಕು ಅಂದ್ಕೊಂಡಿದ್ದೀರೋ ಅವರು ಶೃಂಗೇರಿಗೆ ಹೋಗಿ ಮಾಡ್ಸೋಕ್ಕಾಗಲ್ಲ ಅನ್ನೋವಂಥವ್ರು ಇಲ್ಲೇ ಬಂದು ಮುಂಚೆನೇ ಕೇಳ್ಕೊಂಡೋಗಿ ಮಾಡಿಸ್ಬೋದು. ಚೆನ್ನಾಗಿ ಮಾಡಿಕೊಡ್ತಾರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.